ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಪ್ರಾಕ್ಟೀಸ್ ಸೆಟ್ ನಂಬರ್ 9 9ನೇ ಸೆಟ್ ಅನ್ನು ಇವತ್ತಿನ ತರಗತಿಯಲ್ಲಿ ತುಂಬ ಪ್ರಮುಖವಾಗಿರತಕ್ಕಂಥ 10 ಕ್ವಶನ್ಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ 8 ಸೆಟ್ಗಳನ್ನು ಬಿಡಿಸಿದ್ದೀನಿ. ಇವು ಪ್ರಮುಖವಾಗಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿರತಕ್ಕಂಥ ಕ್ವಶನ್ಗಳನ್ನು ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಹೇಳಿರುವಂತೆ ನೋಟಿಫಿಕೇಶನಲ್ಲಿ ಯಾವುದೇ ರೀತಿಯಿಂದ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳಂತ ಎಲ್ಲಿಯೂ ಇಲ್ಲ VAO ನೋಟಿಫಿಕೇಶನಲ್ಲಿ. ಆದರೂ ಕೂಡ ಕೇಳಬಹುದು ಅಂತ ಹೇಳ್ಕೊಂಡು ನಾನು ನಿಮಗಾಗಿ ಪ್ರಾಕ್ಟೀಸ್ ಸೆಟ್ಟನ್ನು ಪ್ರತಿ ಒಂದು ಸೆಟ್ಟಲ್ಲಿ 10 ಕ್ವಶನ್ಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗಾಗಿ ಹೇಳ್ತಾ ಬಂದಿದ್ದೀನಿ. ಇವತ್ತು ನಾನು 9ನೇ ಸೆಟ್ಟಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ 10 ಕ್ವಶನ್ಗಳು ತಾವು. ಆ ಎಲ್ಲ ಕ್ವಶನ್ಗಳನ್ನು ನೀವು ನೋಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚ್ಕೊಳ್ರಿ. ಯಾಕೆ ಅಂತ ಹೇಳಿದ್ರೆ ಇವು ಕೇವಲ VAOಗೆ ಅಷ್ಟೇ ಅಲ್ಲ, ಮುಂಬರ್ತಕ್ಕಂಥ SDAಗಾಗಿರ್ಬೋದು ಅಥವಾ PC-ಗಾಗಿರ್ಬೋದು, ಈ ಎಲ್ಲ ಕ್ವಶನ್ಗಳು, ಈ ಎಲ್ಲ ಹುದ್ದೆಗಳಿಗೂ ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಈ ಸೆಟ್ಟಲ್ಲಿ ಬರ್ತಾ ಇದ್ದಾವೆ. ಕ್ಲಿಯರ್? ಎಸ್, ಹಾಗಾದರೆ ಈ ಒಂದು ಸೆಟ್ ನಂಬರ್ 9 ಅನ್ನು ಪ್ರಾರಂಭ ಮಾಡೋಣ. ಕ್ವಶನ್ ನಂಬರ್ 1. ರಾಧಾ ಸುನೀತಾಳಿಗಿಂತ ಚಿಕ್ಕವಳು, ಆದರೆ ರೀಟಾಗಿಂತ ಹಿರಿಯಳು. ರೀಟಾ ಗೀತಾಗಿಂತ ಹಿರಿಯಳು, ಶ್ಯಾಮ ರೀಟಾಳಿಗಿಂತ ಹಿರಿಯನು, ಆದರೆ ರಾಧಾಳಿಗಿಂತ ಚಿಕ್ಕವನು. ಹಾಗಾದರೆ ಎಲ್ಲರಿಗಿಂತ ಕಿರಿಯರು ಯಾರು? ನೋಡ್ರಿ, ರ್ಯಾಂಕಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ರಾಧಾ ಸುನೀತಾಳಿಗಿಂತ ಚಿಕ್ಕವಳು. ನೋಡ್ರಿ, ರಾಧಾ ಸುನೀತಾಗಿಂತ ಚಿಕ್ಕವಳು. ರಾಧಾ ಇವ್ರು ಯಾರಿಗಿಂತ ಚಿಕ್ಕವಳು? ಸುನೀತಾಗಿಂತ ಚಿಕ್ಕವಳು. ಸುನೀತಾ ಮೇಲೆ ಬರ್ತಾಳೆ, ರಾಧಾ ಕೆಳಗೆ ಬರ್ತಾಳೆ. ಕ್ಲಿಯರ್? ಎಸ್. ಆದರೆ ರೀಟಾಗಿಂತ ಹಿರಿಯಳು. ರಾಧಾ ಸುನೀತಾಗಿಂತ ಚಿಕ್ಕವಳು, ಆದರೆ ರೀಟಾಳಗಿಂತ ಹಿರಿಯಳು. ರೀಟಾಗಿಂತ ಹಿರಿಯಳು. ರೀಟಾ ಚಿಕ್ಕವಳಲ್ಲ ರಾಧಾಗಿಂತ. ನೆಕ್ಸ್ಟ್ ಸೆಕೆಂಡ್, ರೀಟಾ ಗೀತಾಳಿಗಿಂತ ಹಿರಿಯಳು. ನೋಡ್ರಿ, ಇವಳು ಮತ್ತೆ ರೀಟಾ ಗೀತಾಗಿಂತ ಹಿರಿಯಳು ಅಂತೆ, ಆದರೆ ಗೀತಾ ರೀಟಾಗಿಂತ ಚಿಕ್ಕವಳು ಆದ್ಲು. ಈ 4 ಜನರಲ್ಲಿ ಅತಿ ಚಿಕ್ಕವಳು ಗೀತಾ ಆದ್ಲು ಇವಾಗ. ಎಸ್. ನೆಕ್ಸ್ಟ್ ನೋಡ್ರಿ, ಶ್ಯಾಮ್ ರೀಟಾಳಿಗಿಂತ ಹಿರಿಯನು. ಶ್ಯಾಮು ನೋಡ್ರಿ ರೀಟಾಳಿಗಿಂತ ಹಿರಿಯನಂದಾಗ ಶ್ಯಾಮನ ಪ್ಲೇಸು ಇಲ್ಲಿ ಬರ್ಬೋದು ಅಥವಾ ಇಲ್ಲಿಯೂ ಕೂಡ ಬರ್ಬೋದು. ಹೌದಾ? ಶ್ಯಾಮ ರೀಟಾಳಿಗಿಂತ ಹಿರಿಯನು, ಆದರೆ ರಾಧಾಳಿಗಿಂತ ಚಿಕ್ಕವನು. ರಾಧಾಳಿಗಿಂತ ಚಿಕ್ಕವನು ಅಂದ್ರೆ ಇಲ್ಲಿ ಬರಲ್ಲ, ಶ್ಯಾಮನ ಕರೆಕ್ಟ್ ಆಗಿರ್ತಕ್ಕಂಥ ಪ್ಲೇಸು ಇಲ್ಲಾಯಿತು. ಹೌದು ತಾನೆ? ಇದು ಅಲ್ಲ, ಮೇಲಿದಲ್ಲ. ಎಸ್. ರಾಧಾಳಿಗಿಂತ ಚಿಕ್ಕವನು, ಆದರೆ ಎಲ್ಲರಿಗಿಂತ ಕಿರಿಯರು ಯಾರು? ನಿಮ್ಮ ಕಣ್ಣೆದ್ರಿಗೆ ಗೊತ್ತಾಯ್ತು. ಈಗ ಇದಿರ್ತಕ್ಕಂಥ 1 2 3 4 5 ಜನದಲ್ಲಿ ಅತಿ ಕಿರಿಯವರು ಯಾರು? ಈ ಗೀತಾ ಈಸ್ ರೈಟ್ ಆನ್ಸರ್. ಕ್ವಶನ್ ಹಿಂಗೂ ಕೇಳಬಹುದು. 2ನೇ ಕ್ವಶನ್, ಅತ್ಯಂತ ಹಿರಿಯರು ಯಾರು? ಸುನೀತಾ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇವುಗಳನ್ನ ಕರೆಕ್ಟಾಗಿ ಸಾಲಾಗಿ ನಿಲ್ಲಿಸಿದಾಗ ಮಧ್ಯದಲ್ಲಿ ಬರ್ತಕ್ಕಂಥವ್ರು ಯಾರು? ಶ್ಯಾಮ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ 5 ಕ್ವಶನ್ಗಳನ್ನ ಕೇಳ್ಬೋದು. ಚಿಕ್ಕವರಿಂದ 2ನೇ ವ್ಯಕ್ತಿ ಯಾರು? ಚಿಕ್ಕವರಿಂದ 2ನೇ ವ್ಯಕ್ತಿ ರೀಟಾ. ದೊಡ್ಡವರಿಂದ 2ನೇ ವ್ಯಕ್ತಿ ಯಾರು? ದೊಡ್ಡವರಿಂದ 2ನೇ ವ್ಯಕ್ತಿ ರಾಧಾ. ನೋಡ್ರಿ, ಎಲ್ಲಾ ಕ್ವಶನ್ಗಳನ್ನ ಕೇಳ್ಬೋದು. ಬಟ್ ಇಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದು ಅತಿ ಚಿಕ್ಕವರು ರೀಟಾ ಈಸ್ ರೈಟ್ ಆನ್ಸರ್. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 2. 1 ರಿಂದ 42ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್ 1 2 3 4 5 6, ಈ ರೀತಿ 42ರವರೆಗೂ ಕೂಡಿಸ್ಕೊಂಡು ಹೋದಾಗ 42ರವರೆಗೆ ಎಷ್ಟಾಗ್ತವೆ? ಈಗ ನಾವು ಸಿಂಪಲ್ ಆಗಿ ಕೆಲವೊಂದಿಷ್ಟು 1 + 2 + 3 + 4 ಪ್ಲಸ್ ಕೆಲವೊಂದಿಷ್ಟನ್ನು ಹೇಳ್ಬೋದು ನಾವು. 1 3 3 3 6 6 4 10 15, ಆಮೇಲೆ ಮುಂದೆ ಬರಿತಾ ಹೋದಂತೆಲ್ಲ ಈ ರೀತಿ ಆಗಬೇಕು. ಇದು ಕೇವಲ 5ಕ್ಕೆ 15 ಆಯ್ತು. ಆ ರೀತಿ 10 ತನಕ ಬರೆದ್ರೆ ಎಷ್ಟಾಗುತ್ತೆ? ಆಮೇಲೆ 15 ತನಕ ಬರೆದ್ರೆ ಎಷ್ಟಾಗುತ್ತೆ? ಅದೇ ರೀತಿ 42 ತನಕ ಬರೆದ್ರೆ ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಏನು ಮಾಡ್ಬೇಕು? ಇದಕ್ಕೆ ಸಿಂಪಲ್ ಆಗಿ ಒಂದು ಫಾರ್ಮುಲಾದ n × n + 1 / 2 ಅಂತಕ್ಕಂಥ ಫಾರ್ಮುಲಾ. ಹೌದಾ? ಈ ಒಂದು ಚಿಕ್ಕ ಫಾರ್ಮುಲಾ ಗೊತ್ತಾಗ್ಬಿಟ್ರೆ ಸಾಕು, ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ನಾಗಿ ಇಲ್ಲಿ ನೋಡ್ರಿ, ಇಲ್ಲ ಗೊತ್ತಾಗುತ್ತೆ. ಇಲ್ಲ ಎಷ್ಟು ಸಂಖ್ಯೆಗಳು? n ಅಂದ್ರೆ ಇಲ್ಲಿರ್ತಕ್ಕಂಥ ಸಂಖ್ಯೆಗಳು ಎಷ್ಟು? 5 5 × 5 + 1 ಎಷ್ಟು? 6 / 2. 2 1 2 3 5 3 ಎಷ್ಟಾಯ್ತು? 15 ಆಯ್ತಲ್ಲ. ಎಸ್. ನೋಡಿ, ಈ ರೀತಿಯಾಗಿ ನಾವು ಕೂಡಿಸ್ಬೇಕು. ಈಗ ಇಲ್ಲೇ 42, n ಅಂದ್ರೆ 42
ಇಂಟು 42 1 ಎಷ್ಟಾಗುತ್ತೆ 43 ಆಯಿತು ಡಿವೈಡೆಡ್ ಬೈ 2 2 ಒಂದಲೆ 2 ಎರಡಲೆ 2 ಒಂದಲೆ 2 ಈಗ ಉಳಿದಿರ್ತಕ್ಕಂಥದ್ದು 21 ಇಂಟು 43 ಇವೆರಡನ್ನ ಗುಣಾಕಾರ ಮಾಡಿ ಹಚ್ಚಿಬಿಟ್ರೆ ಆಗೋತು 3 ಒಂದಲೆ 3 3 ಎರಡಲೆ 6 ಮುಗಿತಾ ಈಗ ನೆಕ್ಸ್ಟ್ 4 ಒಂದಲೆ 4 4 ಎರಡಲೆ 8 ಈಸ್ ಈಕ್ವಲ್ ಟು ಎಷ್ಟಾಯಿತು 903 ಆಗುತ್ತೆ ನೋಡ್ರಿ 42ರವರೆಗೂ ಕೂಡಿಸಿದಾಗ ಎಷ್ಟಾಗುತ್ತೆ 903 ಆಗುತ್ತೆ ಆ ಎಲ್ಲ ಸಂಖ್ಯೆಗಳ ಮೊತ್ತ ಆಯ್ಕೆಯಲ್ಲಿದ್ದಾನೆ 903 ಎಸ್ ದ ರೈಟ್ ಆನ್ಸರ್ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ಕ್ಲಿಯರ್ ಎಸ್ ಮುಂದಿನ ಕ್ವೆಶನ್ 3 ಗಂಟೆ 20 ನಿಮಿಷದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು ನೋಡ್ರಿ 3 ಗಂಟೆ 20 ನಿಮಿಷ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟಾಗುತ್ತೆ ಈ ರೀತಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವೆ ಕೋನ ಕೇಳಿದಾಗ ಒಂದು ಸಿಂಪಲ್ ಆಗಿರ್ತಕ್ಕಂಥ ಸೂತ್ರ ಅದ 30h ಮೈನಸ್ 11/2m ಈ ಒಂದು ಸೂತ್ರ ಗೊತ್ತಿದ್ಬಿಟ್ರೆ ಸಾಕು ಈಸಿಯಾಗಿ ನೀವು ಉತ್ತರ ಬಿಡಿಸಿಬಿಡ್ತೀರಾ ಇಲ್ಲಿ ಎಚ್ ಅಂದ್ರೆ ಅವರ್ಸು ಎಮ್ ಅಂದ್ರೆ ಮಿನಿಟ್ಸು ಅವ್ರು ಏನು ಅವರ್ಸ್ ಕೊಟ್ಟಿದ್ರೆ ಏನು ಮಿನಿಟ್ಸ್ ಕೊಟ್ಟಿದ್ರೆ ಅವುಗಳನ್ನು ಹಚ್ಕೊಳ್ಬೇಕು ಲೆಕ್ಕ ಬಿಡಿಸ್ಕೊಳ್ಬೇಕು ಇಲ್ಲಿ 30 ನೋಡ್ರಿ 30 ಇಂಟು ಇವೆರಡು ಗುಣಾಕಾರ ಇರುತ್ತೆ ಎಚ್ ಅಂದ್ರೆ ಎಷ್ಟು 3 ಆಯಿತು ಮೈನಸ್ 11/2 ಇಂಟು ಮಿನಿಟ್ಸ್ ಎಷ್ಟದ 20 ಆಯಿತು 33 ಎಷ್ಟು 90 ಮೈನಸ್ 2 ಒಂದಲೆ 2 ಹತ್ತಲೆ 11 ಹತ್ತಲೆ ಎಷ್ಟಾಯ್ತು 110 ಆಯಿತು ಇದರಲ್ಲಿ ಮೈನಸ್ ಇದೆಲ್ಲ ದೊಡ್ಡದರಲ್ಲೇ ಚಿಕ್ಕದನ್ನ ಕಳೆದ್ಬಿಡಿ ಅಷ್ಟೇ ಸಾಕು ಇಲ್ಲಿ 90ರಲ್ಲಿ 110 ಹೋಗಲ್ಲ 110ರಲ್ಲಿ 90 ಕಳೆದ್ಬಿಟ್ರೆ ಎಷ್ಟಾಯ್ತು 20 ಡಿಗ್ರಿ ಇರುತ್ತೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ 3:20 ಆದಾಗ 20 ಡಿಗ್ರಿ ಆಗಿರುತ್ತೆ ಸಿಂಪಲ್ ಈ ಒಂದು ಸೂತ್ರ ಗೊತ್ತಿದ್ಬಿಟ್ರೆ ಸಾಕು 30h ಮೈನಸ್ 11/2m ಕ್ಲಿಯರ್ ಅರ್ಥ ಆಯ್ತಿದು ಎಸ್ ಆನ್ಸರ್ ಇದೆನಾ 40 ಡಿಗ್ರಿ 20 ಡಿಗ್ರಿ 50 ಡಿಗ್ರಿ 60 ಡಿಗ್ರಿ 20 ಡಿಗ್ರಿ ಇಸ್ ರೈಟ್ ಆನ್ಸರ್ ಕ್ಲಿಯರ್ ನೆಕ್ಸ್ಟ್ ಕ್ವಶನ್ 4 HF ಎಂಬುದು 48 ಎಂದು ಸಂಕೇತಿಸಿದರೆ SR ಎಂಬುದನ್ನು ಸಂಕೇತಿಸತಕ್ಕಂಥ ಸಂಕೇತ ಯಾವುದು ನೋಡ್ರಿ HF ಎಂಬುದು 48 ಆದರೆ SR ಅನ್ನ ಸಂಕೇತಿಸುವ ಸಂಕೇತ ಯಾವುದು SR ನ ಏನಂತ ಸಂಕೇತಿಸ್ತೀವಿ ಅಂತ ಕ್ವಶನ್ ಕೇಳಿದ್ರೆ ಮೊದಲು ನಾವು HF = 48 ಹೆಂಗ ಬಂತು ಏನದ ಇದು 4 ಇದು 8 ಇಲ್ಲ 4 ಸ್ಥಾನ ಡಿ ಬರುತ್ತೆ ಎಫ್ ದ ಸ್ಥಾನ 8 ಬರಲ್ಲ ಈಜಾಗಿ ನೆನ್ಪಿಟ್ಕೊಳ್ಬೇಕು ಕೇಳಿದ್ದೆ ನಾನು ಇಜೋ ಟಿ ಇ ಜೋ ಟಿ ವೈ ಇದು 5 ಇದು 10 ಇದು 15 ಇದು 20 ಇದು 25 ಇದು 4 ಇದೆ ಅಂದಮೇಲೆ ಇದು 4 ಸ್ಥಾನ ಬರಲ್ಲ ಇದು ಎಫ್ ಸ್ಥಾನ ಎಷ್ಟು ಬರುತ್ತೆ ಈ ಎಫ್ ಅದ 6 ಬರ್ತೈತಿ ಈ ಅಂದ್ರೆ ಎಫ್ ಅದ ಇದು 5 ಅಂದ್ರೆ 6 ಬರ್ಬೇಕೈತಿ ಇಲ್ಲಿ 8 ಅದ ಎಸ್ ಅದು ಅಲ್ಲ ಹಾಗಾದ್ರೆ ಎಫ್ ಎಚ್ ದ ಸ್ಥಾನ ಎಷ್ಟು ನೋಡ್ಕೊಳ್ರಿ ಇ ಎಫ್ ಜಿ ಎಚ್ ನೋಡ್ರಿ ಇ ಎಫ್ ಜಿ ಎಚ್ ಇಲ್ಲದ ಇದು 5 ಆಯ್ತು ಇದು 6 ಆಯ್ತು ಇದು 7 ಆಯ್ತು ಇದು 8 ಆಯ್ತು ಎಷ್ಟಾಯ್ತು ಇದು ಇದ್ರ ಸ್ಥಾನ ಎಷ್ಟಾಯ್ತು 8 ಆಯ್ತು ಆಮೇಲೆ ಎಫ್ ಎಷ್ಟಾಗುತ್ತೆ ಈ ನಂತರ ಎಫ್ ಇದ್ರ ಸ್ಥಾನ 6 ಆಯಿತು ಈಗ ಇಲ್ಲಿ 8 6ನಲ್ಲಿ 86 ಅಲ್ಲ ಇದು 48 ಇದೆ ಅಂದ್ರೆ ಹೆಂಗಾಗ್ತದೆ ನೋಡ್ರಿ 8 6 ನೋಡ್ರಿ ಎಷ್ಟಾಗುತ್ತೆ 48 ಆಗುತ್ತೆ ಅಂದ್ರೆ ಆ ಒಂದು ಸಂಖ್ಯೆ ಸ್ಥಾನ ಸಂಖ್ಯೆಯನ್ನ ಇದರ ಸ್ಥಾನ ಸಂಖ್ಯೆಯನ್ನ ಗುಣಾಕಾರ ಮಾಡಿದ್ರೆ 48 ಬರುತ್ತೆ ಇದು ಇಲ್ಲಿ ಕ್ಲಿಯರ್ ಈಗ ಅದೇ ರೀತಿಯಾಗಿ ಎಸ್ ದ ಸ್ಥಾನ ಸಂಖ್ಯೆ ಯಾವುದು ಆರ್ ದ ಸ್ಥಾನ ಸಂಖ್ಯೆ ಯಾವುದು ಎಸ್ ಟಿ ನೋಡ್ರಿ ಎಸ್ ಆದ ನಂತರ ಟಿ ಬರುತ್ತೆ ಇದು 20 ಆತಂದ್ರೆ ಎಸ್ ದ ಸ್ಥಾನ 19 ಇಂಟು ಆರ್ ಓ ಪಿ ಕ್ಯೂ ಆರ್ ಎಸ್ ಇದು 19 ಇದೆ 18 19 ಇದು 18 ಮತ್ತು 19 ಆರ್ ಎಸ್ ಇದು 19 ಇದ್ರೆ ಇದು 18 ಇರುತ್ತೆ ಈಗ ಇವೆರಡನ್ನ ಗುಣಾಕಾರ ಮಾಡಿ ಇಲ್ಲಿ ಹಚ್ಕೊಳ್ಬೇಕು ಎಷ್ಟು ಬರುತ್ತೆ ನೋಡ್ರಿ 8 9 72 2 ಕೈಲ ಬಂತು 7 8 1 8 1 7 8 7 15 ಪ್ಲಸ್ 1 9 9 1 1 1 ಕೂಡಿಸಿದ್ರೆ ಎಷ್ಟಾಯ್ತು 2 4 342 ಬರುತ್ತೆ ಎಸ್ ಆರ್ ಇಸ್ ಎಷ್ಟಾಗುತ್ತೆ 342 ಈಸ್ ರೈಟ್ ಆನ್ಸರ್ ಆಯ್ಕೆಯಲ್ಲಿ 342 ಇದೆನಾ ಎಸ್ ದ ರೈಟ್ ಆನ್ಸರ್ 342 ಆಯ್ಕೆ ಬಿ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ಕ್ಲಿಯರ್ 342 ರೈಟ್ ಆನ್ಸರ್ ಅರ್ಥ ಆಗ್ತದವಾ ಎಸ್ ಮುಂದಿನ ಕ್ವಶನ್ ನೋಡೋಣ ಕ್ವಶನ್ ನಂಬರ್ 5 ಎರಡು ಸಂಖ್ಯೆಗಳ ಸರಾಸರಿ 18 ಮೂರನೇ ಸಂಖ್ಯೆಯನ್ನು ಸೇರಿಸಿದಾಗ ಸರಾಸರಿ 20 ಆಗುತ್ತೆ ಮೂರನೇ ಸಂಖ್ಯೆ ಯಾವುದು ನೋಡ್ರಿ
ಇದು ಸರಾಸರಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ಪ್ರತಿ ಒಂದು ಸೆಟ್ಟಲ್ಲಿ ಕೂಡ ಬರ್ತಾ ಇದ್ದಾವೆ. ಒಂದೆರಡು ಸೆಟ್ಗೆ ಒಂದು ಬರ್ತಾ ಇದೆ. ಇಲ್ಲಿ ನೋಡ್ರಿ, ಎರಡು ಸಂಖ್ಯೆಗಳ ಸರಾಸರಿ 18. ಎರಡು ಸಂಖ್ಯೆಗಳ ಸರಾಸರಿ 18 ಅಂದ್ರೆ ಪ್ರತಿಯೊಂದು 18 ಇದಾವೆ. ಅಂಥವು ಎರಡು ಸಂಖ್ಯೆ ಇದಾವೆ ಅಂದರೆ ಟೋಟಲ್ ಎಷ್ಟಾಗುತ್ತೆ? 18 3 36, 18 36 ಆಗುತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ದಾರೆ? ಮೂರನೇ ಸಂಖ್ಯೆಯನ್ನ ಸೇರಿಸಿದಾಗ ಇದು ಎರಡು ಸಂಖ್ಯೆ, ಅದು ಮೂರನೇ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆ ಎಕ್ಸ್ಟ್ರಾ ಆಯ್ತು. ಅವಾಗ ಏನಾಗುತ್ತಂತೆ? ಎವರೇಜ್ 20 ಆಗುತ್ತಂತೆ. ಅವಾಗ ಟೋಟಲ್ ಎಷ್ಟಾಗುತ್ತೆ ನೋಡ್ರಿ? 20 3 60 ಆಯ್ತು. ಇದರಲ್ಲಿ 3 ಸಂಖ್ಯೆ ಇದಾವೆ, ಇದರಲ್ಲಿ 2 ಸಂಖ್ಯೆ ಇದಾವೆ. ಕ್ವಶನ್ ಏನು ಕೇಳಿದರೆ, ಹಾಗಾದ್ರೆ ಮೂರನೆಯ ಸಂಖ್ಯೆ ಯಾವುದಂತ ಕ್ವಶನ್ ಕೇಳಿದರೆ, ಹಾಗಾದ್ರೆ ಇಲ್ಲಿ 3 ಸಂಖ್ಯೆ ಇದಾವೆ, ಇಲ್ಲಿ 2 ಸಂಖ್ಯೆ ಇದಾವಲ್ಲ. ಈ 60ರಲ್ಲಿ 3 ಸಂಖ್ಯೆಯಲ್ಲಿ 2 ಸಂಖ್ಯೆಗಳಿರೋದನ್ನ ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು ಮೂರನೇ ಸಂಖ್ಯೆ ಆಗುತ್ತೆ. 10ರಲ್ಲಿ 6 ಹೋದ್ರೆ 4, ಕೈಲ ಬಂತು 1, 6ರಲ್ಲಿ 4 ಹೋದ್ರೆ 2. ಹಾಗಾದ್ರೆ ಮೂರನೆಯ ಸಂಖ್ಯೆ ಯಾವುದು? 24 ಇಸ್ ರೈಟ್ ಆನ್ಸರ್. ಮೂರನೇ ಸಂಖ್ಯೆ ಯಾವುದು? 24. ಆಯ್ಕೆಯಲ್ಲಿದ್ದಾನೆ 24. ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 6. ಜಯರಾಮನ ತಂದೆ ಜಯರಾಮನಿಗಿಂತ 5 ಪಟ್ಟು ದೊಡ್ಡವನು. ತಂದೆ ದೊಡ್ಡವನಿಲ್ಲ ಜಯರಾಮನಿಗಿಂತ. ಜಯರಾಮನು ತನ್ನ ತಂಗಿ ಲಕ್ಷ್ಮಿಗಿಂತ 2 ಪಟ್ಟು ದೊಡ್ಡವನು. ಲಕ್ಷ್ಮಿಗಿಂತ ದೊಡ್ಡವನು. ಅತಿ ಕಿರಿಯರು ಯಾರಲ್ಲೇ? ಲಕ್ಷ್ಮಿ ಆಯಿತು. 2 ವರ್ಷಗಳಲ್ಲಿ ಅವರ ವಯಸ್ಸಿನ ಮೊತ್ತ 58 ವರ್ಷ ಆಯ್ತು. ಮುಂದಿನ 2 ವರ್ಷ ಆದಮೇಲೆ ಆ ಮೂವರ ವಯಸ್ಸನ್ನು ಕೂಡಿಸಿದ್ರೆ 58 ಆಗುತ್ತಂತೆ. ಹಾಗಾದ್ರೆ ಜಯರಾಮನ ವಯಸ್ಸು ಎಷ್ಟು? ಇಲ್ಲಿ ಯಾರ್ಯಾರಿದ್ದಾರೆ? ಫಾದರ್, ಜಯರಾಮನ ಫಾದರ್ ಇದ್ದಾನೆ, ಆಮೇಲೆ ಜಯರಾಮ್ ಇದ್ದಾನೆ, ಆಮೇಲೆ ಜಯರಾಮನ ತಂಗಿ ಲಕ್ಷ್ಮಿ ಇದ್ದಾಳೆ. ಹೌದು. ಇಲ್ಲಿ ಅತಿ ಚಿಕ್ಕವರು ಯಾರು? ಅವ್ರದ್ದು ಎಕ್ಸ್ ತೆಗೆದುಕೊಳ್ಬೇಕು ನಾವು. ಎಕ್ಸ್ ಅಂತೇಳಿ ಅವ್ರು ತೆಗೆದುಕೊಳ್ಬೇಕು. ಇಲ್ಲಿ ಲಕ್ಷ್ಮಿ ಅತಿ ಚಿಕ್ಕವಳು, ಅವಳದು ಎಕ್ಸು. ಈಗ ಜಯರಾಮಗ ಮತ್ತು ಲಕ್ಷ್ಮಿಗೆ ಏನಂತಿದೆ ನೋಡ್ರಿ, ಜಯರಾಮನು ತನ್ನ ತಂಗಿ ಲಕ್ಷ್ಮಿಗಿಂತ 2 ಪಟ್ಟು ದೊಡ್ಡವನು. ತನ್ನ ತಂಗಿ ಲಕ್ಷ್ಮಿಗಿಂತ ಜಯರಾಮ 2 ಪಟ್ಟು ದೊಡ್ಡವನಂದಾಗ ಇವಳದು ಎಕ್ಸ್ ಆದರೆ ಇವಂದು 2 ಎಕ್ಸು. ಹೌದಾ? ಆಮೇಲೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಏನಂತಿದ್ದಾರೆ? ಜಯರಾಮನ ತಂದೆ ಜಯರಾಮನಿಗಿಂತ 5 ಪಟ್ಟು ದೊಡ್ಡವನು. ಇವನ ತಂದೆ ಜಯರಾಮನಿಗಿಂತ 5 ಪಟ್ಟು. ಹಾಗಾದ್ರೆ ಇವ್ರು 2 ಎಕ್ಸ್ ಆದ್ರೆ 2ಕ್ಕೆ 5 ಪಟ್ಟಾದ್ರೆ 2 5 10 ಎಕ್ಸ್ ಆಯ್ತು. ನೋಡ್ರಿ, ಇದು ಪ್ರೆಸೆಂಟ್ ಏಜ್. ತಂದೆದು 10 ಎಕ್ಸ್, ಮಗಂದು 2 ಎಕ್ಸ್, ಇವಳು ತಂಗಿದು ಅಂದ್ರೆ ಜಯರಾಮನ ತಂಗಿದು ಎಕ್ಸ್. ಅವ್ರು ಏನಂತ ಹೇಳಿದ್ರೆ ಮುಂದೆ 2 ವರ್ಷಗಳಲ್ಲಿ, ಮುಂದಿನ 2 ವರ್ಷಗಳಲ್ಲಿ ಅವರ ವಯಸ್ಸಿನ ಮೊತ್ತ 58 ಆಗುತ್ತೆ. ಮುಂದಿನ 2 ವರ್ಷಗಳಲ್ಲಿ ಅಂದ್ರೆ ಇವನಿಗೆ 2 ವರ್ಷ ಜಾಸ್ತಿ ಆದಾಗ ಮತ್ತು ಇವಂದು 2 ವರ್ಷ ಜಾಸ್ತಿ ಆದಾಗ ಪ್ರತಿ ಇಬ್ಬರಿಗೂ ಕೂಡ, ಮೂವರಿಗೂ ಕೂಡ 2 ವರ್ಷ ಜಾಸ್ತಿ ಆಗುತ್ತೆ. ಮೂವರಿಗೂ ಕೂಡ ಏನಾಗುತ್ತೆ? 2 ವರ್ಷ ಜಾಸ್ತಿ ಆಗುತ್ತೆ. ಅವಾಗ ಎಷ್ಟಾಗುತ್ತಂತೆ? ಇವ್ರು ಮೂವರ ವಯಸ್ಸುಗಳು ಸೇರಿಸಿದ್ರೆ 58 ವರ್ಷ ಆಗುತ್ತಂತೆ. 58 ವರ್ಷ ಆಗುತ್ತೆ. 58 ವರ್ಷ ಆದ್ರೆ ಹಾಗಾದ್ರೆ ಪ್ರೆಸೆಂಟ್ ಎಷ್ಟು ವರ್ಷ ಐತಿ? ಇವ್ರು ಮೂವರು ವಯಸ್ಸುಗಳು 2 ವರ್ಷದ ನಂತರ 58 ಆಗುತ್ತೆ. 2 ವರ್ಷದ ನಂತರ ಅವ್ರ ವಯಸ್ಸನ್ನ ಕೂಡಿಸಿರ, ಎಲ್ಲರೂ ಮೂವರು ವಯಸ್ಸನ್ನ ಕೂಡಿಸಿದ್ರೆ 58 ಆಗುತ್ತಂತೆ. ಹಾಗಾದ್ರೆ ಪ್ರೆಸೆಂಟ್ ಎಷ್ಟದ? ಹಾಗಾದ್ರೆ ಏನ್ ಮಾಡಕ್? ಪ್ರೆಸೆಂಟ್ 56ರಲ್ಲಿ ಈ 2 ವರ್ಷ, ಈ 2 ವರ್ಷ, ಈ 2 ವರ್ಷ, ಟೋಟಲ್ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತಾನೆ. 6 ವರ್ಷನ ಮೈನಸ್ ಮಾಡಬೇಕು. ಎಷ್ಟಾಗುತ್ತೆ? 52 ಆಗುತ್ತೆ. ಹಾಗಾದ್ರೆ ಪ್ರೆಸೆಂಟ್ ಎಷ್ಟು ವರ್ಷದ? 52 ವರ್ಷ ಅದ. ಹೌದು ತಾನೆ? ಕ್ಲಿಯರ್? 52 ವರ್ಷ ಪ್ರೆಸೆಂಟ್ ಅದ. ಆಮೇಲೆ ತಂದೆಗೆ 2 ವರ್ಷ, ಮಗನಿಗೆ 2 ವರ್ಷ, ಲಕ್ಷ್ಮಿಗೆ 2 ವರ್ಷ ಸೇರಿಸಿದಾಗ 58 ವರ್ಷ. 6 ವರ್ಷ ಆಗುತ್ತೆ, 58 ವರ್ಷ ಆಗುತ್ತೆ 2 ವರ್ಷದ ನಂತರ. ಎಸ್, ಈ ಸ್ಟೇಟ್ಮೆಂಟ್ ಸಿಕ್ತು ನಿಮಗೆ. 10 ಎಕ್ಸು, 2 ಎಕ್ಸು, ಇದು 1 ಎಕ್ಸು ಸೇರಿಸಿದ್ರೆ 52 ಆಗುತ್ತೆ ಅಂದ್ರೆ ಪ್ಲಸ್. ಕ್ಲಿಯರ್ ಆಯ್ತಾ? ಇದು ಈಗ ಮೂವರು ವಯಸ್ಸುಗಳ ಪ್ರೆಸೆಂಟ್ ಏಜ್ ಅನ್ನ ಕೂಡಿಸಿದ್ರೆ 52 ಆಯ್ತು. ಹಾಗಾದ್ರೆ ಕೂಡಿಸಿ ಈಗ 10 ಎಕ್ಸ್, ಇದು 1 ಎಕ್ಸ್, 12 ಎಕ್ಸು, 12 ಎಕ್ಸ್, ಇದು 1 ಎಕ್ಸು, ಎಷ್ಟು ಎಕ್ಸ್ ಅದು? 13 ಎಕ್ಸ್ ಆಯ್ತು. 13 ಎಕ್ಸ್ ಈಸ್ ಈಕ್ವಲ್ ಟು 52. ಹೌದು ತಾನೆ? ನಮಗೆ ಬೇಕಾಗಿರೋದು ಎಕ್ಸ್ ಈಸ್ ಈಕ್ವಲ್ ಟು 52. ಈ 13 ಗುಣಾಕಾರ ಇರುತ್ತೆ, ಈ ಕಡೆ ಬಂದರೆ ಭಾಗಾಕಾರ ಆಯಿತು. 13 1 13 4. ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು? 4 ಆಯಿತು. ಎಸ್, ಕ್ವಶನ್ ನೋಡ್ರಿ, ಯಾರು ಕೇಳಿದ್ದಾರೆ? ಜಯರಾಮಂದು ಕೇಳಿದ್ದಾರೆ. ಜಯರಾಮಂದು ಎಕ್ಸ್ ಈಸ್ ಈಕ್ವಲ್ ಟು 4 ಅಂತಂದ್ರೆ 4 2 8 ವರ್ಷ ಜಯರಾಮಂದಾಯಿತು. 4 2 ಇಲ್ಲಿ 4 ಇದಲ್ಲ, 4 2 8 ವರ್ಷ ಜಯರಾಮಂದಾಯಿತು. ಎಕ್ಸ್ ಇಸ್ ಈಕ್ವಲ್ 4, ನಾ ತಂದಿ ಮಗಳು ಇದು ಲಕ್ಷ್ಮಿ ವರ್ಷ ಎಷ್ಟಾದವು? 4 ಆಯಿತು. ಈಗ ಇವಂದು ಎಕ್ಸ್ ಇಸ್ ಈಕ್ವಲ್ ಟು 4,
4 ಹತ್ತಲೆ 40 ವರ್ಷ ಯಾರ್ದಾಯ್ತು, ಅವ್ರ ತಂದೆದಾಯ್ತು. ಇವ್ರ ಮೂವರ ವಯಸ್ಸನ್ನು ಕೂಡ ನಾವಿಲ್ಲಿ ಕಂಡಿಡಿದ್ವಿ. ಬಟ್ ಕ್ವಶನ್ ಕೇಳಿರ್ತಕ್ಕಂಥದ್ದು ಈ ಒಂದು 8 ವರ್ಷ. ಈಗ ನೋಡ್ರಿ ಅವ್ರು ಒಂದೇ ಸ್ಟೇಟ್ಮೆಂಟ್ ಎಲ್ಲಿ ಹೇಳಿದ್ರೆ, ಜಯರಾಮನು ತನ್ನ ತಂದೆಗಿಂತ 5 ಪಟ್ಟು, 8 5 40 ಆಯ್ತಾ, ತನ್ನ ತಂಗಿ ತನಗಿಂತ 2 ಪಟ್ಟು ಜಾಸ್ತಿ, ತಂಗಿಗಿಂತ 2 ಪಟ್ಟು ವಯಸ್ಸು ಜಾಸ್ತಿ ಇದೆ. ಅವ್ನು 4 ವರ್ಷ ಆದ್ರೆ ತಂಗಿದು, ಇವ್ನು 8 ವರ್ಷ. ಎಸ್, ದ ರೈಟ್ ಆನ್ಸರ್ 8 ವರ್ಷ ಇವಾಗ ಪ್ರೆಸೆಂಟ್ ಏಜ್ ಆಯ್ತು. ಕ್ಲಿಯರ್ ಆಯ್ತಾ ಇದು? ಎಸ್, ಒಂದ್ ವೇಳೆ ಇವನಿಗೆ 2 ವರ್ಷ, ಇವನಿಗೆ 2 ವರ್ಷ, ಇವನಿಗೆ 2 ವರ್ಷ ಸೇರಿಸಿದ್ರೆ 58 ವರ್ಷ ಆಗುತ್ತೆ. ನೋಡ್ರಿ, 8 2 10 ವರ್ಷ ಆಯ್ತು. ತಂದೆದು ಎಷ್ಟಾಗುತ್ತೆ? 40 ಅದ, ಆಮೇಲೆ 2 ವರ್ಷ 42 ಆಗುತ್ತೆ. ಈಗ 4 ಅದ, ಆಮೇಲೆ ಎಷ್ಟಾಗುತ್ತೆ? 6 ಆಗುತ್ತೆ. ನೋಡ್ರಿ, 6 2 8, 4 1 5, 58 ವರ್ಷ ಆಗುತ್ತಾನ? ಎಸ್, 58 ವರ್ಷ ಆಗುತ್ತೆ. ನಾವು ಹೆಂಗೆ ಮಾಡಿದ್ರು ಕರೆಕ್ಟಾಗಿ ಉತ್ತರ ಸಿಕ್ಕೇ ಸಿಗುತ್ತೆ. ಕ್ಲಿಯರ್? ಎಸ್, ಇನ್ನೊಂದು ಕ್ವಶನ್ ನಿಮ್ಗಾಗಿ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ. ಕ್ವಶನ್ ನಂಬರ್ 7 ನಂಬರ್ ಸಿರೀಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ತುಂಬ ಈಸಿ ಆಗಿರ್ತಕ್ಕಂಥ ಕ್ವಶನ್ ಅದ. ಆ ಕ್ವಶನ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರವನ್ನ ನೀವು ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 7 1 4 9 16 25 36 49 ಮುಂದೆ ಬರ್ತಕ್ಕಂಥ ಈ ಒಂದು ಸಂಖ್ಯಾ ಸರಣಿಯಲ್ಲಿ ಖಾಲಿ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದಂತಕ್ಕಂಥ 4 ಆಯ್ಕೆಗಳಿದಾವೆ. ಆಯ್ಕೆಗಳ ಪ್ರಕಾರ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಯಾವುದಂತಕ್ಕಂಥದ್ದನ್ನ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 8 ಎ ಬಿ ಸಿ ಎಂಬ 3 ಕೆಲಸಗಾರರಿಗೆ 2004 ರೂಪಾಯಿಗಳನ್ನ 3:2:1 ಅನುಪಾತದಲ್ಲಿ ಹಂಚಿದಾಗ ಎ ಯು ಬಿ ಗಿಂತ ಎಷ್ಟು ಹೆಚ್ಚು ಪಡೆಯುತ್ತಾನೆ? ಎಸ್, ಮೊದಲು ಎ ಎಷ್ಟು ತೆಗೆದುಕೊಳ್ತಾನೆ, ಬಿ ಎಷ್ಟು ತೆಗೆದುಕೊಳ್ತಾನೆ, ಸಿ ಎಷ್ಟು ತೆಗೆದುಕೊಳ್ತಾನೆ ಕಂಡುಹಿಡಬೇಕು. ಯಾರ್ಯಾರಿದ್ದಾರೆ? ಎ ಮತ್ತು ಬಿ ರೇಷಿಯೋ ಸಿ. ಇವ್ರು ಯಾವ ರೇಷಿಯೋದಲ್ಲಿ ತೆಗೆದುಕೊಳ್ತಾರೆ? 3:2:1 ರೇಷಿಯೋದಲ್ಲಿ ಹಣವನ್ನು ಹಂಚಿಕೊಳ್ಬೇಕು. ಎಷ್ಟಿದೆ ಅಮೌಂಟು? 2400 ಇದೆ. ಎಸ್, ಇದು ಯಾರ ಅಮೌಂಟು, ಯಾರ ರೊಕ್ಕ, ಯಾರ ಹಣ? ಎ ಮತ್ತು ಬಿ ಮತ್ತು ಸಿ. ಹಾಗಾದ್ರೆ 3 ರೇಷಿಯೋಗಳನ್ನು ಕೂಡಿಸ್ಕೊಳ್ಬೇಕು. 3 2 5, 5 1 6. ಈ 6ದಿಂದ 2400 ಡಿವೈಡ್ ಮಾಡಬೇಕು. 6 1 6, 6 4 24, ಮುಂದೆ 2 0 400. ಈಗ ಏದು ಕೇಳಿರ್ತಾನೆ, ಏದು ಕೇಳಿದ್ರೆ 400 ಇಂಟು 3 ನೋಡ್ರಿ, 400 ಇಂಟು 3 ಸೇರಿಸಿದ್ರೆ ಎಷ್ಟಾಗುತ್ತೆ? ಗುಣಾಕಾರ ಮಾಡಿದ್ರೆ ಎಷ್ಟೇ? 4 3 1200. ಯಾರ್ದು? ಎಗೆ ಹೋಗ್ತಕ್ಕಂಥ ಅಮೌಂಟ್, ಹಣ. ಬಿಗೆ ಹೋಗ್ತಕ್ಕಂಥದ್ದು ಕೇಳಿದ್ರಾಗ 400 ಇಂಟು ಇವನ್ ರೇಷಿಯೋ ಎಷ್ಟದ? 2 ಅದ. 400 2 800 ಬಿಯ ಹಣ. ಸಿದು ಕೇಳಿದ್ರೆ 400, ಈ 400 ಕಾಮನ್ ಆಗಿ ಇಂಟು ರೇಷಿಯೋ ಎಷ್ಟದ? 1 ಬರುತ್ತೆ. 400 400. ಈಗ ಎಲ್ಲವನ್ನು ಕೂಡಿಸ್ಕೊಳ್ರಿ. 8 4 12, 12 24, 2400 ಬಂತ? ಎಸ್, ಇದು ಇಲ್ಲಿಗೆ ನಾವು ಕಂಡಿರ್ತಕ್ಕಂಥ ಕ್ವಶನ್. ಏನು ಕೇಳಿದ್ದಾರೆ? ಎ ಯು ಬಿ ಗಿಂತ ಎಷ್ಟು ಅಮೌಂಟ್ ಅನ್ನ, ಎಷ್ಟು ಹಣವನ್ನು ಹೆಚ್ಚಿಗೆ ಪಡಿತಾ ಇದ್ದಾನೆ? ಎ ಯಾರು? ಇವನು. ಬಿ ಯಾರು? ಇವನು. ಇವನು 1200 ಪಡಿತಾ ಇದ್ದಾನೆ, 1200. ಇವನು 800 ಪಡಿತಾ ಇದ್ದಾನೆ. ಎಷ್ಟು ಹಣವನ್ನ ಹೆಚ್ಚಿಗೆ ಪಡಿತಾ ಇದ್ದಾನೆ? 1200ರಲ್ಲಿ 800 ಹೋದ್ರೆ ಎಷ್ಟು ಹಣ? 800 ಹೋದ್ರೆ 400 ರೂಪಾಯಿ ಹೆಚ್ಚಿಗೆ ಹಣವನ್ನ ಯಾರು ಪಡಿತಾ ಇದ್ದಾರೆ? ಎ ಅಂತಕ್ಕಂಥ ವ್ಯಕ್ತಿ ಬಿ ಗಿಂತ 400 ರೂಪಾಯಿ ಹೆಚ್ಚಿಗೆ ಹಣವನ್ನ ಪಡಿತಾ ಇದ್ದಾನೆ. ಕ್ಲಿಯರ್? ಅರ್ಥ ಆಯ್ತಾ? ತುಂಬ ಈಸಿ ಆಗಿರ್ತಕ್ಕಂಥ ಸಮಸ್ಯೆಗಳಿರ್ತವೆ. ಮುಂದಿನ ಕ್ವಶನ್ಗೆ ಹೋಗೋದಾ? ಕ್ವಶನ್ ನಂಬರ್ 9 ಈ ಕೆಳಗಿನ ವೆನ್ ನಕ್ಷೆಗಳಲ್ಲಿ ಏಷ್ಯಾದವರು ಭಾರತೀಯರು ಕಲಾವಿದರುಗಳನ್ನು ಪ್ರತಿನಿಧಿಸುವ ವೆನ್ ನಕ್ಷೆ ಯಾವುದು? ನೋಡ್ರಿ, ಏಷ್ಯಾದವರು ಭಾರತೀಯರು ಕಲಾವಿದರು, ಈ ಮೂವರನ್ನ ಪ್ರತಿಬಿಂಬಿಸ್ತಕ್ಕಂಥ ಸರಿಯಾದ ವೆನ್ ನಕ್ಷೆ ಯಾವುದು? ಈ 4ರಲ್ಲಿ ನಾವು ಇವು 4ರಲ್ಲಿ ನೋಡೋದಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ಈ ಮೂವರು ಪ್ರತಿಬಿಂಬಿಸ್ತಕ್ಕಂಥದ್ದನ್ನು ನಾವೇ ರೆಡಿ ಮಾಡಿಕೊಳ್ಳೋಣ. ನೋಡಿ, ಇಲ್ಲಿ ಏಷ್ಯಾದವರು ಮತ್ತು ಭಾರತೀಯರು ಏನಾದ್ರು ಸಂಬಂಧ ಇದೆ ಏನು? ಎಸ್, ಇದೆ. ಏನಿದೆ? ಭಾರತೀಯರೆಲ್ಲರೂ ಏಷ್ಯಾದವರು, ನಾವು ಏಷ್ಯಾ ಖಂಡದ ಒಳಗಡೆ ಬರ್ತಕ್ಕಂಥವ್ರು. ಭಾರತ ಏಷ್ಯಾ ಖಂಡದ ಒಳಗಡೆ ಬರ್ತಿರುವುದರಿಂದ ಭಾರತೀಯರು ಎಲ್ಲರೂ ಏಷ್ಯಾದವರು ಅಂದಾಗ ನೋಡ್ರಿ, ಇದು ಭಾರತೀಯರು ಆಯ್ತು ಅಂತಂದ್ರೆ ಭಾರತೀಯರು ಎಲ್ಲರೂ ಏಷ್ಯಾ ಖಂಡದವರು, ಏಷ್ಯಾದವರು, ನಾವೆಲ್ಲರೂ ಏಷ್ಯನ್ನರು. ನೋಡ್ರಿ, ಇದು ಬರಬೇಕು. ಈಗ ನೋಡಿದಾಗ ಇಲ್ಲಿ ಒಂದದ, ಆ ರೀತಿ ಇಲ್ಲಿ ಒಂದದ, ಇಲ್ಲಿ ಒಂದದ, ಈ 3 ಬರ್ತಾ, ಇದು ಹೋಯ್ತು, ಇದು ಬರಲ್ಲ. ಎಸ್, ಈಗ ನೆಕ್ಸ್ಟ್ ಕಲಾವಿದರು ತೆಗೆದುಕೊಳ್ಳೋಣ.
ಕಲಾವಿದರು. ನೋಡಿ, ಭಾರತದಲ್ಲಿನೂ ಕಲಾವಿದರಾದರೆ, ಏಷ್ಯಾದಲ್ಲಿನೂ ಕಲಾವಿದರಾದರೆ, ಇವೆರಡೂ ಬಿಟ್ಟು ಬೇರೆ ಯುರೋಪದಲ್ಲಿ ಕಲಾವಿದರಾದರೆ, ಅಮೇರಿಕಾದಲ್ಲಿ ಕಲಾವಿದರಾದರೆ, ಸೌತ್ ಆಫ್ರಿಕಾದಲ್ಲಿ ಕಲಾವಿದರು ಕೂಡ ಅದಾರೆ. ಹಾಗಾದರೆ ಅದನ್ನ ಹೆಂಗೆ ಹಾಕಬೇಕು? ಭಾರತದಲ್ಲಿ ಕೂಡ ಕಲಾವಿದರಿದ್ದಾರೆ, ಹೌದಾ? ಭಾರತ, ಏಷ್ಯಾದಲ್ಲಿ ಕೂಡ ಕಲಾವಿದರಾದರೆ, ಇವೆರಡೂ ದೇಶ ಬಿಟ್ಟು ಉಳಿದಿರ್ತಕ್ಕಂಥ ಬೇರೆ ಕಡೆ ಕೂಡ ಕಲಾವಿದರಾದ ಮೇಲೆ ಈ ರೀತಿಯಾಗಿರಬೇಕು. ಇದು ಕಲಾವಿದರನ್ನ ಪ್ರತಿನಿಧಿಸ್ತಕ್ಕಂಥದ್ದು. ಗೊತ್ತಾಯ್ತು ಈಗ? ನೋಡ್ರಿ, ಎಲ್ಲ ಭಾರತೀಯರು ಏಷ್ಯಾದವರು, ಕಲಾವಿದರು ಭಾರತದಲ್ಲಿಯೂ ಇದ್ದಾರೆ, ಏಷ್ಯಾದಲ್ಲಿ ಕೂಡ ಇದ್ದಾರೆ, ಅದನ್ನ ಬಿಟ್ಟು ಬೇರೆ ಕಡೆನೂ ಇದ್ದಾರೆ. ಹಂಗಾಗಿ ಈ ರೀತಿಯಾಗಿರ್ತಕ್ಕಂಥ ಆಕೃತಿ ನಕ್ಷೆ ಯಾವುದಿದೆ ನೋಡಿ, ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಒಳಗಡೆ ಭಾರತೀಯರು ಇದ್ದಾರೆ, ಏಷ್ಯಾದವರು ಇದ್ದಾರೆ, ಆಮೇಲೆ ಅದನ್ನ ಬಿಟ್ಟು ಬೇರೆ ಇದ್ದಾರೆ. ಬಟ್ ಇಲ್ಲಿ ಆ ರೀತಿ ಅದ, ಇನ್ನೂ ಒಂದು ಸ್ವಲ್ಪ ಸಾಮ್ಯತೆ ಇದೆ. ಯಾವ ರೀತಿ ಇದೆ ನೋಡ್ರಿ, ಇದು ಭಾರತೀಯರು ಎಲ್ಲರೂ ಏಷ್ಯಾದವರು, ಓಕೆ. ಆದರೆ ಕಲಾವಿದರು ಕೇವಲ ಏಷ್ಯನ್ನರು ಮಾತ್ರ ಕಲಾವಿದರಿದ್ದಾರೆ, ಭಾರತೀಯರು ಕಲಾವಿದರಂತಂದು ಹೇಳಿಲ್ಲ. ಭಾರತದಲ್ಲಿ ಕಲಾವಿದರೇ ಇಲ್ಲ ಅಂತ, ಏಷ್ಯಾದಲ್ಲಿ ಇದ್ದಾರೆ. ಏಷ್ಯಾ ಖಂಡದಲ್ಲಿ ಸುಮಾರು ದೇಶಗಳು ಬರ್ತವೆ, ಅದರಲ್ಲಿ ಭಾರತ ಬಿಟ್ಟು ಉಳಿದಿರ್ತಕ್ಕಂಥ ದೇಶಗಳಲ್ಲಿ ಕಲಾವಿದರಿದೆ, ಭಾರತದಲ್ಲಿ ಕಲಾವಿದರು ಇಲ್ಲ ಅಂತ ಇದು ಹೇಳುತ್ತೆ. ಹಾಗಾದ್ರೆ ಇದು ಕೂಡ ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ದ ರೈಟ್ ಆನ್ಸರ್ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದಾಗುತ್ತೆ. ಕ್ಲಿಯರ್? ಗೊತ್ತಾಗ್ತಾ ಇದೆನಾ? ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ PSI ಲೆವೆಲ್, PDO, PSI, FDA ಈ ರೀತಿಯಾಗಿರ್ತಕ್ಕಂಥ ಮತ್ತು ಸರ್ವೇಯರು ಇಲ್ಲಿ ಕ್ವಶನ್ಗಳನ್ನು ಕೇಳ್ತಾ ಇದ್ದಾನೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್, ಕೊನೆಯ ಕ್ವಶನ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10. ಮಡಿಕೆಯನ್ನ ಹೂ ಎಂದು ಸಂಕೇತಿಸಿದರೆ, ಹೂವನ್ನ ನೀರೆಂದು, ದೇವರನ್ನ ಗಾಳಿಯೆಂದು, ಗಾಳಿಯನ್ನ ಬೆಂಕಿ ಎಂದು, ನೀರನ್ನ ಮೋಡವೆಂದು ಸಂಕೇತಿಸಿದರೆ ದೇವರಿಗೆ ಏನನ್ನ ಮುಡಿಸಲಾಗುತ್ತದೆ? ದೇವರಿಗೆ ಹೂವನ್ನ ಮುಡಿಸಲಾಗುತ್ತದೆ. ತುಂಬ ಸಿಂಪಲ್ ಇದೆಲ್ಲ. ಹಾಗಾಗಿ ನೋಡ್ಕೊಂಡ್ಬಿಟ್ರೆ ಮೊದಲನೇ ಆಯ್ಕೆ ಹೂ ಇದೆ. ದೇವರಿಗೆ ಏನನ್ನು ಮುಡಿಸಲಾಗುತ್ತೆ ಅಂತ ಕ್ವಶನ್ ಕೇಳಿದರೆ, ದೇವರಿಗೆ ಹೂವನ್ನು ಮುಡಿಸ್ತಾರೆ, ಮಡಿಕೆಯನ್ನು ಮುಡಿಸಲ್ಲ, ಗಾಳಿಯನ್ನು ಮುಡಿಸಲ್ಲ, ನೀರನ್ನು ಮುಡಿಸಲ್ಲ, ದೇವರಿಗೆ ಹೂವನ್ನು ಮುಡಿಸ್ತಾರೆ ಅಂತೇಳಿ ನಾವೇನಾದರೂ ಮೊದಲನೇ ಆಯ್ಕೆ ಹೂ ಅಂತ ಹಾಕ್ಬಿಟ್ರೆ ತಪ್ಪಾಗಿಬಿಡುತ್ತೆ. ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು PSIಲಿ ಕೇಳಿದ್ದಾನೆ. ಮೊನ್ನೆ ರೀಸೆಂಟಾಗಿ PSIಲಿ ಕೇಳಿದ್ದಾನೆ. ಅದು 455 ಪೋಸ್ಟ್, 545 ಪೋಸ್ಟಲ್ಲಿ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ಇವು ವಾಸ್ತವ. ಮಡಿಕೆ, ಹೂ, ಈ ನಾವು ಪ್ರೆಸೆಂಟ್ ಆಗಿ ಕರಿತಕ್ಕಂಥ ಹೂವಿಗೆ ಹೂ, ದೇವರು, ಗಾಳಿ, ನೀರು, ಇವುಗಳನ್ನ ಸಂಕೇತ ಕೊಡ್ತಾರೆ, ಬೇರೆ ರೀತಿಯಲ್ಲಿ ಕರಿತಾ ಇದಾರಂತೆ. ಮಡಿಕೆಯನ್ನ ಹೂ ಅಂತ ಕರೀತಾರಂತೆ, ಸಂಕೇತ ಕೊಡ್ತಾರೆ. ಇನ್ನು ಮುಂದೆ ಮಡಿಕೆ ಅನ್ನಂಗಲ್ಲ, ನಾವು ಹೂ ಅನ್ಬೇಕು. ಹೂ ಅಂದ್ರೆ ಮಡಿಕೆ ಅಂತ ಅರ್ಥ, ಹೌದಾ? ಇವು ಪ್ರೆಸೆಂಟ್ ಇರ್ತಕ್ಕಂಥವು, ಇವುಗಳನ್ನ ಈ ರೀತಿ ಸಂಕೇತಿಸ್ತಾ ಇದ್ದಾರೆ, ಹೂ ಅಂತೇಳಿ. ನೆಕ್ಸ್ಟು, ಹೂವನ್ನ ನೀರು ಎಂದು, ಹೂವನ್ನ ನೀರು ಅಂತ ಕರೀತಾರಂತೆ. ಹೂವಿಗೆ ಮೇಲೆ ಹೂ ಅನ್ನಂಗಲ್ಲ, ಅದಕ್ಕೆ ನೀರು ಅಂತ ಕರೀತಾರೆ, ಸಂಕೇತ ಕೊಡ್ತಾ ಇದ್ದಾರೆ. ಆಮೇಲೆ ದೇವರನ್ನ ಗಾಳಿ, ನೋಡ್ರಿ, ಗಾಳಿ, ದೇವರನ್ನ ಗಾಳಿ ಅಂತೇಳಿ ಸಂಕೇತಿಸ್ತಾ ಇದ್ದಾರೆ. ಆಮೇಲೆ ಗಾಳಿಯನ್ನ ಬೆಂಕಿ ಎಂದು ಸಂಕೇತಿಸ್ತಾ ಇದ್ದಾರೆ, ಹೌದಾ? ಆಮೇಲೆ ನೀರನ್ನ ಮೋಡವೆಂದು ಸಂಕೇತಿಸಲಾಗಿದೆ, ನೀರನ್ನ ಮೋಡವೆಂದು ಸಂಕೇತಿಸಲಾಗಿದೆ. ಇವು ಪ್ರೆಸೆಂಟ್ ಇರ್ತಕ್ಕಂಥವು, ಇವುಗಳನ್ನ ಬೇರೆ ರೀತಿಯಲ್ಲಿ ಸಂಕೇತ ನೀಡಿದ್ದಾರೆ. ಕ್ವಶನ್ ಈಗ ಕೇಳಿದರೆ, ದೇವರಿಗೆ ಏನನ್ನ ಮುಡಿಸಲಾಗುತ್ತದೆ? ದೇವರಿಗೆ ಹೂವನ್ನ ಮುಡಿಸಲಾಗುತ್ತದೆ. ಇದು ನಾವು ಪ್ರೆಸೆಂಟು, ಹೌದಾ? ಪ್ರೆಸೆಂಟ್ ಹೂ. ಅದನ್ನು ಏನಂತ ಸಂಕೇತಿಸಿದರೆ, ಹೂವನ್ನ ನೀರು ಎಂದು ಸಂಕೇತಿಸಲಾಗಿದೆ ತಾನೆ. ಹಾಗಾದರೆ ದೇವರಿಗೆ ನೀರನ್ನ ಮುಡಿಸಲಾಗುತ್ತದೆ. ಇಸ್ ರೈಟ್ ಆನ್ಸರ್. ದೇವರಿಗೆ ಏನನ್ನು ಮುಡಿಸ್ತಾರೆ? ಹೂ ಮುಡಿಸ್ತಾರೆ. ಹೂವನ್ನ ಏನಂತ ಸಂಕೇತಿಸಲಾಗಿದೆ? ನೀರು ಎಂದು ಸಂಕೇತಿಸಿರುವುದರಿಂದ ದ ರೈಟ್ ಆನ್ಸರ್, ದೇವರಿಗೆ ನೀರನ್ನು ಮುಡಿಸಲಾಗುತ್ತದೆ. ಆಯ್ಕೆ ನೀರಲ್ಲಿ ಯಾವುದಿದೆ? ಆಯ್ಕೆಯಲ್ಲಿ ನೀರು ಎಲ್ಲಿದೆ? ಅದೇ ರೈಟ್ ಆನ್ಸರ್. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೂಡ ಕೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಉಸಿರಾಡಲ್ಲಿ ಏನನ್ನ ತೆಗೆದುಕೊಳ್ತೀವಿ ಅಂತ ಕ್ವಶನ್ ಕೇಳ್ಬೋದು. ನಾವು ಉಸಿರು ಗಾಳಿಯನ್ನ ತೆಗೆದುಕೊಳ್ತೇವೆ ತಾನೆ, ಬಟ್ ಗಾಳಿ ಅಲ್ಲ, ಬೆಂಕಿಯನ್ನ ಅಂತ ಆಗುತ್ತೆ. ಯಾಕಂದ್ರೆ ಗಾಳಿ ತೆಗೆದುಕೊಳ್ತೀವಿ, ಆ ಗಾಳಿಯನ್ನ ಏನೆಂದು ಸಂಕೇತಿಸಲಾಗಿದೆ? ಬೆಂಕಿಯನ್ನ ಸಂಕೇತಿಸಲಾಗಿದೆ. ನಾವು ಉಸಿರಾಡಲು ಬೆಂಕಿಯನ್ನ ತೆಗೆದುಕೊಳ್ತೀವಿ ಅಂತ ಆಗುತ್ತೆ ರೈಟ್ ಆನ್ಸರ್. ಸುಮಾರು ಈ ಎಲ್ಲಾ ಕ್ವಶನ್ಗಳ ಮೇಲೆ ಆನ್ಸರ್ ಮಾಡ್ಬೋದು ನಾವು, ಹೌದಾ? ನಾವು ನೀರನ್ನು ಯಾವುದರಲ್ಲಿ ತುಂಬುತ್ತೀವಿ? ಹಾಗಾದ್ರೆ ಮಡಿಕೆಯಲ್ಲಿ ತುಂಬುತ್ತೀವಿ ಅಂತ ಆಗುತ್ತೆ. ಬಟ್ ಇಲ್ಲಿ ಏನಂತ ಇದೆ, ಮಡಿಕೆಯನ್ನ ಹೂ ಅಂತ ಸೂಚಿಸೋದ್ರಿಂದ ನಾವು ನೀರನ್ನ ಹೂವಿನಲ್ಲಿ ತುಂಬಿಡುತ್ತೇವೆ ಅಂತ ಆಗುತ್ತೆ. ಮೊದಲು ನಾವು ಇದನ್ನ ಕರೆಕ್ಟ್, ವಾಸ್ತವ ಏನಿದಾವೆ ಅವುಗಳನ್ನು ನಾವು ಸಂಕೇತಿಸಿ, ಯಾವುದರಿಂದ ಸಂಕೇತಿಸಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ನೀಡಬೇಕು. ಕ್ಲಿಯರ್? ಎಸ್ ಸ್ನೇಹಿತರೆ, ಇಲ್ಲಿವರೆಗೂ
ಪ್ರಾಕ್ಟೀಸ್ ಸೆಟ್ 9ಗಳನ್ನು ನೋಡಿದ್ವಿ. 9 ಸೆಟ್ಗಳನ್ನು ಇಲ್ಲಿವರೆಗೂ ನೋಡಿದ್ವಿ. 90 ಕ್ವಶನ್ಗಳಿರ್ತವೆ. ನೆಕ್ಸ್ಟು ನಾನು ಪ್ರಾಕ್ಟೀಸ್ ಸೆಟ್ ನಂಬರ್ 10ನಲ್ಲಿ ಬರ್ತಾ ಇದ್ದೀನಿ. ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇದರಲ್ಲಿರ್ತವೆ. ನೀವು ನೋಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋಗಳನ್ನು ನೋಡ್ರಿ. ಇನ್ನೂ ಬೇರೆ ಬೇರೆ ಟಾಪಿಕ್, ತುಂಬ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳು ಇನ್ನು ಮುಂದೆ ಬರ್ತಾ ಇದ್ದಾವೆ. ಪ್ರತಿ 2 ದಿನಕ್ಕೊಮ್ಮೆ ಈ ವಿಡಿಯೋನ ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಸಾಧ್ಯವಾದರೆ ಡೈಲಿ ವೈಸ್ ಕೊಡ್ತಾ ಇದ್ದೀನಿ, ಇಲ್ಲಾಂದರೆ 2 ದಿನಕ್ಕೊಮ್ಮೆ ಈ ವಿಡಿಯೋಗಳು ನಿಮಗಾಗಿ ಬರ್ತಾ ಇರ್ತವೆ. ಅಲ್ಲಿವರೆಗೂ ದಿನಾಲು ನೀವು ನೋಡ್ತಾ ಎಷ್ಟು ಜನ ನಿಮ್ಮ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ನಿಮ್ಮ ಸ್ನೇಹಿತರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಎಷ್ಟು ಜನ ನಿಮ್ಮ ಸ್ನೇಹಿತರು PCಗೆ ಹಾಕಿದ್ದಾರೆ, ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮಸ್ಕಾರ.